ದಾನಿಯೇಲನು 3ನೇ ಅಧ್ಯಾಯ 25ನೇ ವಾಕ್ಯ. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ಈ ವಾಕ್ಯದಲ್ಲಿ ನೆಬೂಕದ್ನೆಚ್ಚರನು ದೇವ ಭಕ್ತರನ್ನು ಬೆಂಕಿಯಲ್ಲಿ ಹಾಕಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ನೆಬೂಕದ್ನೆಚ್ಚರನು ಬಂಗಾರದೊಂದು ಪ್ರತಿಮೆಯನ್ನು ನಿಲ್ಲಿಸಿ ಎಲ್ಲರೂ ಕೂಡ ಅದರ ಮುಂದೆ ಅಡ್ಡ ಬೀಳಬೇಕೆಂಬುದಾಗಿ ಹೇಳುವಾಗ, ಶದ್ರಕ್, ಮೇಷಕ್, ಅಬೇದ್ನೆಗೋ ಆದರೂ ನಾವು ಯೆಹೋವನನ್ನು ಬಿಟ್ಟರೆ ಬೇರೆ ಯಾರ ಮುಂದೆಯೂ, ಯಾವ ಮೂರ್ತಿಗಳ ಮುಂದೆಯೂ, ಯಾವ ವಿಗ್ರಹದ ಮುಂದೆಯೂ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ರಾಜನ ಆಜ್ಞೆಗೂ ಕೂಡ ಭಯಪಡದೆ ಕರ್ತನ ವಿಷಯದಲ್ಲಿ ವೈರಾಗ್ಯವನ್ನು ತೋರ್ಪಡಿಸಿದರು. ರಾಜನು ಇದನ್ನು ತಿಳಿದಾಗ ಅವರಿಗೆ ಎಚ್ಚರಿಕೆಯಾಗಿ, ನಿಮ್ಮನ್ನು ಉರಿಯುವಂಥ ಬೆಂಕಿಯಲ್ಲಿ ಹಾಕುತ್ತೇನೆಂಬುದಾಗಿ ಹೇಳಿದರೂ ಕೂಡ ಅವರು ಅಂಜಲಿಲ್ಲ. ಆದ್ದರಿಂದ ರಾಜನು ಬಹಳವಾಗಿ ಕೋಪಗೊಂಡು ಉರಿಯುತ್ತಾ ಇದ್ದಂಥ ಬೆಂಕಿಯನ್ನು 7 ಪಟ್ಟಾಗಿ ಹೆಚ್ಚಿಸಿ ಈ 3 ಕೂಡ ಕಟ್ಟಿ ಆ ಬೆಂಕಿಯೊಳಗೆ ಹಾಕಿಸಿ ಬಿಟ್ಟನು. ನೋಡುವಾಗ ಅವರನ್ನು ಬೆಂಕಿಯಲ್ಲಿ ಹಾಕುವುದಕ್ಕೆ ಹೋದಂಥವರು ಕೂಡ ಆ ಬೆಂಕಿಯ ಜ್ವಾಲೆಯಿಂದ ಸುಟ್ಟು ಸತ್ತು ಹೋದರು. ಆದರೆ ಈ 3 ಮಾತ್ರ ಯಾವುದೇ ಬಾಧೆಯೂ ಉಂಟಾಗದೆ 3 ಬದಲಾಗಿ 4 ಜನ ಸೇರಿ ಕಟ್ಟುಗಳು ಇಲ್ಲದವರಾಗಿ ಬೆಂಕಿಯಲ್ಲಿ ತಿರುಗಾಡುತ್ತಾ ಇದ್ದಾರೆ. ಇದನ್ನು ನೋಡಿದಂಥ ಅರಸನು ಆಶ್ಚರ್ಯಪಟ್ಟು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂಬುದಾಗಿ ಅವನೇ ಸಾಕ್ಷಿಯನ್ನು ಕೊಡುತ್ತಾ ಇದ್ದಾನೆ. ನಂತರ ಅವರನ್ನು ಹೊರಗೆ ಕರೆಯುವಾಗ ಬೆಂಕಿಯ ವಾಸನೆ ಕೂಡ ಅವರನ್ನು ಮುಟ್ಟಿಲ್ಲ ಎಂಬುದನ್ನು ಅರಸನು ಅರಿತುಕೊಂಡು, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ದೇವರೇ ನಿಜವಾದ ದೇವರು ಎಂಬುದಾಗಿ ಎಲ್ಲರ ಮುಂದೆ, ತನ್ನ ಸಾಮ್ರಾಜ್ಯದವರ ಮುಂದೆ ಅರಿಕೆ ಮಾಡಿದನು. ಅಂದರೆ ಇಲ್ಲಿ ನೋಡುವಾಗ ಬೆಂಕಿಯಲ್ಲಿ ಹಾಕಿದಂಥ ಅರಸನು ಅಲ್ಲಿ 4 ಜನರು ತಿರುಗಾಡುವುದನ್ನು ಕಂಡನು. ಆದರೆ ಬೆಂಕಿಯೊಳಗೆ ಬಿದ್ದಂಥವರು ಆ 4ನೇ ವ್ಯಕ್ತಿಯಾಗಿದ್ದಂಥ ಯೇಸು ಕ್ರಿಸ್ತನೊಂದಿಗೆ ನಡೆಯುವಂಥ ಅನುಭವವನ್ನು ಹೊಂದಿದವರಾಗಿ ತಮಗೆ ಯಾವುದೇ ಹಾನಿಯೂ ಉಂಟಾಗಿಲ್ಲ ಎಂಬುದನ್ನು ಸಾಕ್ಷಿಯಾಗಿ ಪ್ರಕಾಶಿಸುವಂತೆ ವಿಷಯಗಳು ಬದಲಾದವು. ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮನ್ನು ಕೆಲವರು ಬೆಂಕಿಗೆ ನೂಕುವಂತೆ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು. ಅನೇಕ ಕಷ್ಟಗಳನ್ನು, ವೇದನೆಗಳನ್ನು, ನಿಂದೆಗಳನ್ನು ಉಂಟು ಮಾಡುವಂತೆ ಅನವಶ್ಯಕವಾದಂಥ ಕಾರ್ಯಗಳನ್ನು ಎಬ್ಬಿಸಿ ವೇದನೆ ಪಡಿಸುವಂಥ ಅನೇಕರು ನಿಮ್ಮ ಸುತ್ತಲೂ ಇರಬಹುದು. ಆದರೆ ಭಯಪಡಬೇಡಿ, ಅವರು ನಿಮ್ಮನ್ನು ಯಾವುದೇ ಪರಿಸ್ಥಿತಿಗೆ ಹಾಕಿದರೂ ಕೂಡ ಅಲ್ಲಿ ನಿಮ್ಮೊಂದಿಗೆ ಇರುವುದಕ್ಕೆ, ನಿಮ್ಮೊಂದಿಗೆ ನಡೆಯುವುದಕ್ಕೆ, ನಿಮ್ಮನ್ನು ಅದರಿಂದ ಜಯಕರವಾಗಿ ಹೊರತರುವುದಕ್ಕೆ ದೇವರೇ ಇಳಿದು ಬರುತ್ತಾರೆ. ಆತನು ಇಮ್ಮಾನುವೇಲನಾಗಿ ನಿಮ್ಮ ಸಂಗಡ ಇದ್ದಾನೆ. ನೀವು ಅದರೊಳಗೆ ದೇವರ ಮಹಿಮೆಯನ್ನು, ಆತನ ಪ್ರೀತಿಯನ್ನು, ನಡೆಸುವಿಕೆಯನ್ನು ಅನುಭವಿಸಬಹುದು. ಜನಗಳು ಕೂಡ ಅದನ್ನು ನೋಡಿ ಸಾಕ್ಷಿ ಹೇಳುವಂತೆ ನಿಮ್ಮ ಜೀವಿತ ಕರ್ತನಿಂದಲೇ ಬಿಡುಗಡೆ ಆದದ್ದು, ಕರ್ತನಿಂದಲೇ ಆಶೀರ್ವದಿಸಲ್ಪಟ್ಟಿರುವಂಥದ್ದು, ದೇವರೇ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಈ ರೀತಿಯಾಗಿ ಜಯದಲ್ಲಿ, ಆಶೀರ್ವಾದದಲ್ಲಿ ನಡೆಸುತ್ತಾ ಇದ್ದಾರೆಂಬುದಾಗಿ ಬಾಯಿ ತೆರೆದು ಅರಿಕೆ ಮಾಡುವಂತೆ ವಿಷಯಗಳು ಬದಲಾಗಲಿವೆ. ಆದ್ದರಿಂದ ನಿಮ್ಮನ್ನು ತಳ್ಳುವಂಥ, ಕೆಡುವಂಥ ಮನುಷ್ಯರು ಅನೇಕರಿದ್ದರೂ ಕೂಡ ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಕರಹಿಡಿದು ನಡೆಸುವಂಥ ದೇವರು ನಿಮ್ಮೊಂದಿಗೆ ಇರುತ್ತಾರೆ ಎಂಬುದನ್ನು ಅರಿತು ಭಯಪಡದೆ ಶದ್ರಕ್, ಮೇಷಕ್, ಅಬೇದ್ನೆಗೋ ರೀತಿಯಲ್ಲಿ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ವೈರಾಗ್ಯವಾಗಿ ನಿಲ್ಲುವುದಾದರೆ ಕರ್ತನ ಮಹಿಮೆಯನ್ನು, ಕರ್ತನ ಪ್ರಸನ್ನತೆಯನ್ನು ನೋಡಬಹುದು, ಅನುಭವಿಸಬಹುದು ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಅಪ್ಪ ಉರಿಯುವಂಥ ಬೆಂಕಿಯೊಳಗೆ ಹಾಕುವಾಗ 4ನೇಯವನಾಗಿ ಅಪ್ಪ ನೀನು ಇಳಿದು ಬಂದು ಅವರೊಟ್ಟಿಗೆ ಅಪ್ಪ ಸಂಚರಿಸಿದೆ. ಅವರಿಗೆ ಬೆಂಕಿಯ ವಾಸನೆ ಕೂಡ ಮುಟ್ಟದಂತೆ, ಯಾವುದೇ ಕೇಡು ಕೂಡ ಸಂಭವಿಸದಂತೆ ಅವರನ್ನು ಕಾದು ನಡೆಸಿದಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ರಾಜ. ಅರಸನು ಅಪ್ಪ
4 ವ್ಯಕ್ತಿಗಳನ್ನು ಒಳಗೆ ಕಂಡನು. ಆದರೆ ಅಪ್ಪ, ನಿನ್ನ ಮಕ್ಕಳಾದರೂ ನಿನ್ನೊಂದಿಗೆ ನಡೆಯುವಂಥ ಅನುಭವವನ್ನು ಹೊಂದಿದವರಾಗಿ ಹೊರಗೆ ಬಂದು ಅಪ್ಪನಿಗೆ ಸಾಕ್ಷಿಯಾಗಿ ನಿಲ್ಲುವಂಥ ಜೀವಿತವನ್ನು ನಡೆಸಿದಂತೆ ಈ ದಿವಸಗಳಲ್ಲಿ ನನ್ನ ಕೇಳ್ತಾರಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳು ಕೂಡ ಬದಲಾಗಲಿ. ಅಪ್ಪ, ಬೇರೆಯವರ ರೀತಿಯಲ್ಲಿ ಕರ್ತನೇ ನೀನು ಮಾಡುತ್ತಿರುವಂಥ ಕಾರ್ಯಗಳನ್ನು ನೋಡುವವರಾಗಿ ಅಲ್ಲ, ಬದಲಾಗಿ ನಮ್ಮ ಜೀವಿತಗಳಲ್ಲಿ ಅದನ್ನು ಅನುಭವಿಸುವವರಾಗಿರುವಂತೆ ನೀನಪ್ಪ ನಮ್ಮ ಸಂಗಡ ಇದ್ದು ನಮ್ಮ ಕರವನ್ನು ಹಿಡಿದು ಮುನ್ನಡೆಸುವವರಾಗಿ ನಾವು ಜೀವಿಸುವುದಕ್ಕೆ, ನಂಬಿಕೆಯನ್ನು ತೋರ್ಪಡಿಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಈಗಿರುವಂಥ ಪರಿಸ್ಥಿತಿಗಳಿಂದೆಲ್ಲಪ್ಪ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದಗಳನ್ನು ಅನುಗ್ರಹಿಸಿ ಮಾನಿಸಬೇಕಾಗಿ, ಘನಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.